ಹಾಯ್, ಐ ಆಮ್ ಪವಿತ್ರ ಮಲ್ಲಿಕಾರ್ಜುನ್. ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ವರ್ಣಮಾಲೆ ಅನ್ನುವಂತಹ ತರಗತಿಯನ್ನ ಮಾಡ್ತಾ ಇದ್ದೀನಿ. ವರ್ಣಮಾಲೆ ಅಂತ ಅಂದ್ರೇನು? ವರ್ಣ ಅಂತ ಅಂದ್ರೇನು? ಅಕ್ಷರ ಅಂತ ಅರ್ಥ. ವರ್ಣ ಅಂತ ಅಂದ್ರೆ ಅಕ್ಷರ. ಕ್ಷರ ಅಂತ ಅಂದ್ರೆ ಏನು? ನಾಶ ಅಂತ ಹೇಳ್ಬಿಟ್ಟು. ನಾಶಗೆ ಆಪೋಸಿಟ್ ವರ್ಡ್ ವಿನಾಶ. ಅಂದ್ರೆ ಏನು? ಆ ಅಂತ ಅಕ್ಷರ ಸೇರಿಸಿದೆ, ಅದು ನೆಗೆಟಿವ್ ಅನ್ನ ತೋರಿಸ್ತದ. ಅದಕ್ಕೋಸ್ಕರ ಅಕ್ಷರ ಅಂದ್ರೆ ನಾಶ ಆಗದಿರುವುದು ಅಕ್ಷರ ಆಗುತ್ತೆ, ವರ್ಣ ಆಗುತ್ತೆ. ಅರ್ಥ ಆಯ್ತಲ್ಲ? ವರ್ಣ ಅಂದ್ರೆ ಅಕ್ಷರ. ಈಗ ಮಾಲೆ ಅಂತ ಅಂದ್ರೆ ಗೊತ್ತಿರ್ತದೆ ನಿಮಗೆಲ್ಲ, ಹೂವಿನ ಮಾಲೆಗಳನ್ನ ಹಾಕೊಳ್ತಿರ್ತೀವಿ ನಾವೆಲ್ಲ. ಅಂದ್ರೆ ಅಷ್ಟು ಕ್ರಮಬದ್ಧವಾಗಿ ಜೋಡಣೆ ಮಾಡಿರುವಂತಹ ಅಕ್ಷರಗಳ ಒಂದು ಗುಂಪಿಗೆ ನಾವು ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಒಟ್ಟು ವರ್ಣಮಾಲೆಗಳು ಎಷ್ಟಿದಾವೆ? ಕನ್ನಡದಲ್ಲಿರುವಂತಹ ವರ್ಣಮಾಲೆ ಒಂದೇ. ಯಾವ್ದದು? ಆ ಇಂದ ಳ ತನಕ ಇರುವಂತಹ 49 ಅಕ್ಷರಗಳ ಒಂದು ಸರಪಳಿಯನ್ನ ನಾವು ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಓಕೆ, ಈಗ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು? ವರ್ಣಮಾಲೆ ಯಾವ್ಯಾವಿದಾವೆ? ಆ ಇಂದ ಳ ವರೆಗೂ ಇರುವಂತಹ 49 ಅಕ್ಷರಗಳನ್ನ ವರ್ಣಮಾಲೆ ಅಂತ ಹೇಳಿ ಕರಿತೀವಿ ಅಂತ ಹೇಳಿದೆ. ಈಗ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿದಾವೆ? ಒಟ್ಟು 3 ವಿಧಗಳಿದಾವೆ. ಯಾವ್ಯಾವು? ಸ್ವರಗಳು, ಎರಡನೇದು ವ್ಯಂಜನಗಳು, ಮೂರನೇದು ಯೋಗವಾಹಗಳು. ಯೋಗವಾಹನಗಳು ಅಂತಿರ್ತೀವಿ ನಾವು, ಹಂಗ ಹೇಳ್ಬಾರ್ದು, ಯೋಗವಾಹಗಳು ಅಂತ ಹೇಳ್ಬೇಕು. ಒಟ್ಟು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿದಾವೆ? ಸ್ವರಗಳಿದಾವೆ, ವ್ಯಂಜನಗಳಿದಾವೆ, ಯೋಗವಾಹಗಳು ಇದಾವೆ. ಹಾಗಾದ್ರೆ ಈ ರೀತಿಯಾಗಿ 3 ವಿಧವಾಗಿ ನಾವು ಈ ವರ್ಣಮಾಲೆಯನ್ನ ವಿಂಗಡಣೆ ಮಾಡ್ಕೊಂಡಿದೀವಿ. ಹಂಗಾದ್ರೆ ಸ್ವರಗಳು ಎಷ್ಟಿದಾವೆ? ಸ್ವರಗಳ ಸಂಖ್ಯೆ 13. ವ್ಯಂಜನಗಳು ಎಷ್ಟಿದಾವೆ? ವ್ಯಂಜನಗಳ ಸಂಖ್ಯೆ 34. ಯೋಗವಾಹಗಳ ಸಂಖ್ಯೆ ಎಷ್ಟಿದಾವೆ ಹಂಗಾದ್ರೆ? 2. ಸ್ವರಗಳು 13 ಅಂತ ಹೇಳಿದೆ. ಅವು ಯಾವ್ಯಾವು ನೋಡಿ. ಆ ಇಂದ ಹಿಡಿದು ಈ ಔ ಅಂತ ಏನಿದೆ ಅಲ್ಲ, ಔ ಅನ್ನುವಂತಹ ಅಕ್ಷರದವರೆಗೂ ಇರುವಂತಹ ಅಕ್ಷರಗಳು ಸ್ವರ ಅಕ್ಷರಗಳು ಆಗಿರ್ತವೆ. ಮತ್ತೆ ವ್ಯಂಜನಗಳು ಯಾವ್ಯಾವು? ಕ ಇಂದ ಹಿಡಿದು ಲಾ ತನಕ ಇರುವಂತಹ 34 ಅಕ್ಷರಗಳು ವ್ಯಂಜನಾಕ್ಷರಗಳು ಆಗಿರ್ತವೆ. ಹಂಗಾದ್ರೆ ಯೋಗವಾಹಗಳು ಯಾವ್ಯಾವಿದಾವೆ? ಅಂ ಮತ್ತೆ ಅಹ, ಇವೆರಡು ಯೋಗವಾಹಗಳು. ಅರ್ಥ ಆಯ್ತಲ್ಲ? ಹಂಗಂದ್ರೆ ಸ್ವರಗಳು ಅಂತ ಅಂದ್ರೆ ಏನು? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಸ್ವತಂತ್ರವಾಗಿ ಅಂದ್ರೆ ನಮಗೆ ಯಾವುದರ ಒಂದು ಸಹಾಯ ಬೇಕಾಗೋದಿಲ್ಲ, ಸ್ಪಷ್ಟವಾಗಿ. ಈಗ ನಾವು ಕೆಲವ್ರು ಮೂಗುರನ್ನ ನೋಡ್ರಿ, ನೀವು ಮೂಗುರಿಗೆ ನಾವೇನಾದ್ರೂ ಹೇಳ್ಕೊಡ್ತೀವ, ಅವ್ರೇನಾದ್ರೂ ಸಹಾಯ ತಂತಾರ? ಆ ಆ ಅಂತಿರ್ತಾರಲ್ಲ, ಆ ಅನ್ನುವಂತಹ ಸ್ವರಕ್ಕೆ ಯಾವ್ದರ ಸಹಾಯನೂ ಬೇಕಾಗಿಲ್ಲ, ಮಾತ್ ಕಲ್ತಿರ್ಬೇಕಾಗಿಲ್ಲ. ಅಂದ್ರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ಇರುವಂತಹ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಕರಿತೀವಿ. ವ್ಯಂಜನಗಳು ಅಂತ ಅಂದ್ರೆ ಏನಂಗಾದ್ರೆ ಸ್ವತಂತ್ರವಾಗಿ ಉಚ್ಚರಿಸಲು ಬಾರದೇ ಇರುವಂತಹ, ಅಂದ್ರೆ ಹೆಂಗ್ ಉಚ್ಚಾರಣೆ ಮಾಡ್ಬೋದು ಅವನ್ನ? ಈ ಸ್ವರಗಳ ಸಹಾಯವನ್ನ ಪಡ್ಕೊಂಡು ವ್ಯಂಜನಗಳನ್ನ ಉಚ್ಚಾರಣೆ ಮಾಡಲು ಸಾಧ್ಯ ಇದೆ. ಅಂತಹ ಅಕ್ಷರಗಳನ್ನ ನಾವು ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಯೋಗವಾಹಗಳಂದ್ರೇನು? ಯೋಗವಾಹಗಳು ಹೆಚ್ಚು ಕಡಿಮೆ ವ್ಯಂಜನಗಳ ತರನೇ ಇದೆ, ಆದ್ರೆ ಯೋಗವಾಹಗಳು ಸ್ವರಗಳು ಇಲ್ಲದೆ ಉಚ್ಚಾರ ಮಾಡೋದಕ್ಕೆ ಬರಲ್ಲ. ಆ ರೀತಿ ಇರುವಂತಹ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಕರಿತೀವಿ. ಇದಕ್ಕೂ ವ್ಯಂಜನ ಇದ್ರೂ ಇಲ್ಲದೆ ಇದ್ರೂ ಸ್ವರಗಳು ಕಂಪಲ್ಸರಿ ಇರ್ಲೇಬೇಕು. ಆ ರೀತಿಯಾಗಿರುವಂತಹ ಅಕ್ಷರಗಳಿಗೆ ಯೋಗವಾಹಗಳು ಅಂತ ಹೇಳಿ ಕರಿತೀವಿ. ಇಷ್ಟು ಈ ವರ್ಣಮಾಲೆಯ ವಿಧ ಆಯ್ತು. ಇದರಲ್ಲಿ ಮತ್ತೆ ಬೇರೆ ಬೇರೆ ವಿಧಗಳನ್ನ ನೋಡ್ತೀವಿ. ಸ್ವರಗಳಲ್ಲಿ ಬೇರೆ ಬೇರೆ ವಿಧಗಳಿದಾವೆ, ವ್ಯಂಜನಗಳಲ್ಲಿದ್ದಾವೆ. ಅರ್ಥ ಆಯ್ತಲ್ಲ? ಈ ಯೋಗವಾಹಗಳಲ್ಲಿ 2, ಅದನ್ನ ಇಲ್ಲೇ ಕ್ಲಿಯರ್ ಮಾಡ್ತೀನಿ ನೋಡಿ. ಯಾವ್ಯಾವ ಇದಾವೆ? ಅಂ ಮತ್ತೆ ಅಹ ಅಲ್ವಾ? ಅಂ ಅಹ ಈ 2 ಯೋಗವಾಹಗಳಿದಾವೆ. ಹಂಗಂದ್ರೆ ಇವುಗಳನ್ನ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು? 1 ಸೊನ್ನೆ ಇದ್ರೆ ಅನುಸ್ವಾರ ಅಂತ ಹೇಳ್ತೀವಿ, ಅನುಸ್ವಾರ. 2 ಸೊನ್ನೆ ಇದ್ರೆ ಅದನ್ನ ವಿಸರ್ಗ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ವಿಸರ್ಗ, ಅನುಸ್ವಾರ, ವಿಸರ್ಗ. ಈಗ ನೋಡ್ರಿ, ಆ ಅನ್ನುವಂತ ಅಕ್ಷರವನ್ನ ನಾನು ಅಳಿಸ್ಬಿಡ್ತೀನಿ. ಇವಾಗ 1 ಸೊನ್ನೆ ಇದೆ, ಇದನ್ನ ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ? ಹೆಂಗ್ ಉಚ್ಚಾರಣೆ ಮಾಡ್ತೀರಾ ನೀವು? ಇಲ್ಲಿ ಕೂಡ ಆ ತೆಗಿತೀನಿ. 2 ಸೊನ್ನೆ ಇದಾವೆ, ಇದನ್ನ ಹೆಂಗೆ ನೀವು ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೆ ಹೇಳಿ? ಈಗ
ನಾನ್ ಹೇಳ್ದೆ ಸ್ವರಗಳು ಇದ್ರೇನೆ ಉಚ್ಚಾರಣೆ ಮಾಡಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳಿ. ನಿಮ್ಮ ಡೌಟ್ ಏನಾಗುತ್ತೆ ಅವಾಗ, ಕ ಬರ್ದ್ಬಿಟ್ಟು ಅದ್ರ ಮುಂದೆ 0 ಬರಿತೀನಿ ನಾನು, ಅವಾಗ ಬರ್ತದಲ್ಲ ಕಮ್ ಅಂತ ಹೇಳಿ ಉಚ್ಚಾರಣೆ ಮಾಡೋದಕ್ಕೆ ಅಂತ ಹೇಳ್ತೀರಾ. ಈಗ ಇದನ್ನ ಬಿಡಿಸಿ ನೋಡಿ, ಇದ್ರಲ್ಲೂ ಕೂಡ ಸ್ವರ ಇದೆ. ಹೆಂಗೆ? ಕ ಅನ್ನೋದು ಸಂಪೂರ್ಣ ಅಕ್ಷರ ಅಲ್ಲ, ಅದಕ್ಕೆ ಸ್ವರ ಸೇರ್ಕೊಂಡ್ಮೇಲೆನೆ ಕ ಅನ್ನುವಂತಹ ಅಕ್ಷರ ಕ್ರಿಯೇಟ್ ಆಗಿರೋದು. ಹೆಂಗೆ? ಕ ಅರ್ಧಾಕ್ಷರ ಆಗಿರ್ತವೆ, ವ್ಯಂಜನ ಯಾವಾಗ್ಲೂ ಅರ್ಧಾಕ್ಷರಗಳಾಗಿರ್ತವೆ. ಆ ಅನ್ನುವಂತಹ ಸ್ವರ ಸೇರ್ಕೊಂಡು ಅದ್ರ ಜೊತೆಗೆ ಅನುಸ್ವರ ಸೇರ್ಕೊಂಡು ಕಮ್ ಅನ್ನುವಂತಹ ಒಂದು ಅಕ್ಷರ ಉತ್ಪತ್ತಿಯಾಗಿದೆ. ಅರ್ಥ ಆಯ್ತಲ್ಲ? ಈಗ ಇಷ್ಟು ಯೋಗವಾಹಗಳ ಬಗ್ಗೆ. ಈಗ ಸ್ವರಗಳ ಬಗ್ಗೆ ನೋಡೋಣ. ಸ್ವರಗಳು ಎಷ್ಟಿದಾವೆ ಅಂತ ಹೇಳಿದೆ? ಒಟ್ಟು 13 ಸ್ವರಗಳಿದಾವೆ. ಯಾವ್ಯಾವು? ಅ ಆ ಇ ಈ ಉ ಊ ರು, ಎ ಏ ಐ ಓ ಓ ಔ, ಇಷ್ಟು ಸ್ವರಾಕ್ಷರಗಳು ಇದಾವೆ. ಈ ಸ್ವರಗಳಲ್ಲಿ ಮತ್ತೆ ವಿಧಗಳನ್ನ ಮಾಡಿದೀವಾ? ಎಸ್, ಮಾಡಿದೀವಿ. ಎಷ್ಟು ವಿಧಗಳಾಗಿ ಮಾಡಿದೀವಿ? 3 ವಿಧಗಳಾಗಿ ಮಾಡಿದೀವಿ. ಯಾವ್ಯಾವು? ರಸ್ವ ಸ್ವರ, ದೀರ್ಘ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ಪ್ಲುತ ಸ್ವರ ಯಾವ್ಯಾವು? ರಸ್ವ ಸ್ವರ ಅಂತ ಮಾಡಿದೀವಿ, ದೀರ್ಘ ಸ್ವರ ಅಂತ ಮಾಡಿದೀವಿ, ಪ್ಲುತ ಸ್ವರ ಅಂತ ಮಾಡಿದೀವಿ. ಈ ರೀತಿಯಾಗಿ ಈ ಸ್ವರಗಳನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದೀವಿ. ಈಗ ರಸ್ವ ಸ್ವರ ಅಂತ ಅಂದ್ರೆ ಏನು? ಒಂದು ಕ್ಷಣ ಮಾತ್ರದಲ್ಲಿ ಉಚ್ಚಾರಣೆ ಮಾಡಲು ಸಾಧ್ಯವಿರುವ ಅಕ್ಷರಗಳಿಗೆ ರಸ್ವ ಸ್ವರ ಅಂತೀವಿ. ಒಂದು ಕ್ಷಣ ಮಾತ್ರದಲ್ಲಿ ನೋಡಿ, ಆ ಅಂತೀವ, ಅ ಅಂತೀವಿ. ಅಂದ್ರೆ ಒಂದು ಕಾಲ ಮಾತ್ರದಲ್ಲಿ, ಒಂದು ಕಾಲ ಮಾತ್ರ ಕಾಲ ಅಂತಂದ್ರೆ ಒಂದು ಕ್ಷಣದಲ್ಲಿ ಅಂತ ಅರ್ಥ. ಒಂದು ಕ್ಷಣದಲ್ಲಿ ಉಚ್ಚಾರಣೆ ಮಾಡಿ ಕೈ ಬಿಟ್ಬಿಡ್ತೀವಿ. ಆ ರೀತಿ ಇರುವಂತಹ ಅಕ್ಷರಗಳಿಗೆ ರಸ್ವ ಸ್ವರಗಳು ಅಂತೀವಿ. ಈ ರೀತಿಯಾಗಿ ರಸ್ವ ಸ್ವರಗಳ ಸಂಖ್ಯೆ ಎಷ್ಟಿದಾವೆ? ಒಟ್ಟು 6. ಯಾವ್ಯಾವು ರಸ್ವ ಸ್ವರಗಳು? ಅ ಇ ಉ ರು, ಎ ಓ. ಇದು ತುಂಬಾ ಸಿಂಪಲ್ ಟಾಪಿಕ್ ಆಗಿರ್ಬೋದು, ಆದ್ರೆ ನಮಗೆ ಲಘು ಗುರು ಪ್ರಸ್ತಾರ ಹಾಕೋ ಸಂದರ್ಭದಲ್ಲಿ ಇವು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಕೆಲವು ಸಲ ಪ್ರಸ್ತಾರ ಹಾಕ್ಬೇಕಾದ್ರೆ ಕ್ರೂ ಅಂತ ಕೊಟ್ಬಿಡ್ತಾರೆ, ಕೌ ಅಂತ ಕೊಡ್ತಾರೆ, ಕೈ ಅಂತ ಕೊಡ್ತಾರೆ. ಈ ರೀತಿ ಇರುವಂತ ಅಕ್ಷರಗಳು ಬಂದಾಗ ಪ್ರಸ್ತಾರ ಹಾಕ್ಬೇಕಾದ್ರೆ ಬಹಳ ತಲೆ ಕೆಡಿಸೋ ಇವೆ 3 ಅಕ್ಷರಗಳು. ಇಲ್ಲಿ ಕ ಅನ್ನೋದನ್ನ ತೆಗೆದಾಕಿ ಬೇರೆ ಬೇರೆ ಅಕ್ಷರಗಳು ಬರ್ಬೋದು ಅಲ್ವಾ? ಈ 3 ಅಕ್ಷರಗಳು ಬಂದ ತಕ್ಷಣ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದು ಒತ್ತಕ್ಷರ ಹೌದೋ ಅಲ್ಲೋ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದು ಕ್ಲಿಯರ್ ಆಗ್ಬೇಕಂದ್ರೆ ನಮಗೆ ವರ್ಣಮಾಲೆಗಳ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಇರ್ಲೇಬೇಕು. ಅರ್ಥ ಆಯ್ತಲ್ಲ? ರಸ್ವಾಕ್ಷರಗಳ ಸಂಖ್ಯೆ ಒಟ್ಟು 6. ಯಾವ್ಯಾವು? ಅ ಇ ಉ ರು ಎ ಓ. ಈಗ ದೀರ್ಘಾಕ್ಷರಗಳು ಅಥವಾ ದೀರ್ಘ ಸ್ವರಗಳು ಅಂದ್ರೆ ಏನು? 2 ಕಾಲ ಮಾತ್ರದಲ್ಲಿ, 2 ಮಾತ್ರ ಕಾಲದಲ್ಲಿ ಅಂದ್ರು ಒಂದೇ, 2 ಕಾಲ ಮಾತ್ರದಲ್ಲೂ ಅಂದ್ರು ಒಂದೇ. ಅಂದ್ರೆ ಸ್ವಲ್ಪ ದೀರ್ಘವಾಗಿ ಹೇಳುವಂತಹ ಅಕ್ಷರಗಳು ದೀರ್ಘಾಕ್ಷರಗಳು ಆಗ್ತವೆ. ಈಗ ನಾವು ರಸ್ವ ಸ್ವರವನ್ನ ಅ ಅಂತ ಹೇಳಿದ್ವಲ್ಲ, ಅದೇ ದೀರ್ಘ ಸ್ವರವನ್ನ ಆ ಅಂತ ಹೇಳ್ತೀವಿ. ಅಮ್ಮ ಅನ್ನುವಂಥದ್ರಲ್ಲಿ ಆ ಅನ್ನೋದು ಒಂದು ಕ್ಷಣ ಮಾತ್ರದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಆನೆ ಅನ್ನೋದ್ರಲ್ಲಿ ದೀರ್ಘವಾಗಿ ಉಚ್ಚಾರಣೆ ಮಾಡ್ತೀವಿ. ಹಿಂಗಂದ್ರೇನೆ ಅದು ದೀರ್ಘಾಕ್ಷರ ಅಂತ ಹೇಳಿ ಅರ್ಥ. ಒಟ್ಟು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಿದಾವೆ? 7. ಅವು ಯಾವ್ಯಾವು? ಇಲ್ಲಿ ನೋಡಿ, ಆ ಇ ಉ ಎ ಐ ಓ ಔ. ಈ 7 ಅಕ್ಷರಗಳು ನಮ್ಗೆ ದೀರ್ಘಾಕ್ಷರಗಳು ಆಗಿರ್ತವೆ. ಯಾವ್ಯಾವು? ಆ ಇ ಉ ಎ ಐ ಓ ಔ. 7. ಅರ್ಥ ಆಯ್ತಲ್ಲ? ಈಗ ಪ್ಲುತ ಸ್ವರ ಎಲ್ಲೂ ಇಲ್ಲೇ ಇಲ್ಲ. ನಾವ್ ಹೆಂಗ್ ಕಂಡುಹಿಡಿಯೋದು ಇದನ್ನ? ನೋಡಿ, ಪ್ಲುತ ಸ್ವರಕ್ಕೆ ಯಾವುದೇ ಅಕ್ಷರಗಳು ಇಲ್ಲ ಕನ್ನಡ ಭಾಷೆಯಲ್ಲಿ. ಆದ್ರೆ ಈಗ ನಾವ್ ಯಾರಿಗಾದ್ರೂ ಏನಾದ್ರೂ ಒಂದು ಸಂಬೋಧನೆ ಮಾಡ್ಬೇಕಾಗಿರ್ತದ. ನನ್ ಫ್ರೆಂಡ್ ಮುಂದೆ ಹೋಗ್ತಾ ಇರ್ತಾಳೆ ಅನ್ಕೊಳ್ರಿ, ಅವಳಿಗೆ ನಾನು ಹೆಸರಿಡ್ದು ಕೂಗ್ತೀನಿ, ಅವಳಿಗೆ ಕೇಳಿಸಲ್ಲ. ಅವಾಗ ಜೋರಾಗಿ ನೋಡಿಲ್ಲಿ ಅಂತ ಕೂಗ್ತೀನಿ. ಅವಾಗ ತುಂಬಾ ದೀರ್ಘ, 2 ಮಾತ್ರ ಕಾಲದಕ್ಕಿಂತ ಜಾಸ್ತಿ ಒಂದು ದೀರ್ಘವಾಗಿ ಎಳಿತೀನಿ. ಅದನ್ನ ನಾವು ಎಸ್ ಮುಖಾಂತರವಾಗಿ, ಎಸ್ ಚಿಹ್ನೆ ಆಕಾರದಲ್ಲಿ ನಾವು ಈ ಪ್ಲುತ ಸ್ವರವನ್ನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಅಮ್ಮ ಅಂತ ಜೋರಾಗಿ ದೀರ್ಘವಾಗಿ ಹೇಳ್ತಾ ಇರ್ತೀವಲ್ವಾ, ಅಮ್ಮ ಅಂದ ತಕ್ಷಣ ಇದ್ರ ಕೆಳಗಡೆ ಎಸ್ 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 ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇದನ್ನ ಇನ್ನಷ್ಟು ಎಳೆದು ಉಚ್ಚಾರಣೆ ಮಾಡು ಅಂತ ಹೇಳಿ ಅರ್ಥ. ಅರ್ಥ ಆಯ್ತಲ್ಲ? ಇಷ್ಟು
ಸ್ವರಗಳಲ್ಲಿ 3 ವಿಧ ಇದಾವೆ: ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ಪ್ಲುತ ಸ್ವರಕ್ಕೆ ಯಾವುದೇ ರೀತಿಯ ಅಕ್ಷರಗಳಿಲ್ಲ, ನಾವು ಅದನ್ನ ಎಸ್ ಚಿಹ್ನೆಯ ಮುಖಾಂತರವಾಗಿ ತೋರಿಸ್ತೀವಿ. ಹ್ರಸ್ವ ಸ್ವರ ಅಂತ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು, ದೀರ್ಘ ಸ್ವರ ಅಂತಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಇಷ್ಟು ಸ್ವರಗಳ ಬಗ್ಗೆ ಆಯ್ತು. ನೆಕ್ಸ್ಟ್ ಯಾವ್ದಿದೆ ನಮ್ಮ ವರ್ಣಮಾಲೆ ವಿಧಗಳಲ್ಲಿ? ಎರಡನೇದು ಯಾವುದು? ವ್ಯಂಜನಗಳು ಅಂತ ಹೇಳಿ. ವ್ಯಂಜನಗಳು ಅಂದ್ರೆ ಏನು? ವ್ಯಂಜನಗಳು ಏನು? ವ್ಯಂಜನಗಳು ಅಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲು ಸಾಧ್ಯವಿರುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ಈಗ ನೋಡಿ, ಕ ಅನ್ನುವಂತ ಅಕ್ಷರವನ್ನ ತಗೊಂತೀನಿ. ಇದು ಸಂಪೂರ್ಣವಾದ ಅಕ್ಷರವಾ? ಕ ಅನ್ನುವಂಥದ್ದು ಅಲ್ಲ. ಇದ್ ನೋಡಿ, ಇದು ವ್ಯಂಜನಾಕ್ಷರ. ಇದಕ್ಕೆ ಆ ಅನ್ನುವಂತಹ ಸ್ವರಾಕ್ಷರ ಸೇರಿ ಈ ಕ ಅನ್ನುವಂತಹ ಅಕ್ಷರ ಉತ್ಪತ್ತಿಯಾಗಿದೆ. ಅರ್ಥ ಆಗ್ತಿದೆ ಅಲ್ಲ? ಇದಕ್ಕೆ ನೋಡಿ, ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳೇ ವ್ಯಂಜನಾಕ್ಷರಗಳು. ಅರ್ಥ ಆಯ್ತಲ್ಲ? ಹಂಗಾದ್ರೆ ಈ ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿದಾವೆ? ಒಟ್ಟು 2 ವಿಧ. ಎಷ್ಟು ಅಕ್ಷರಗಳಿದಾವೆ ವ್ಯಂಜನಗಳಲ್ಲಿ? ಒಟ್ಟು 34 ಅಕ್ಷರಗಳು ಇದಾವೆ. 34 ಅಕ್ಷರಗಳಿದಾವೆ. ಯಾವ್ಯಾವ 34 ನೋಡಿ? ಕ ವರ್ಗಾಕ್ಷರ, ಚ ವರ್ಗಾಕ್ಷರ, ಟ ವರ್ಗಾಕ್ಷರ, ತ ವರ್ಗ, ಪ ವರ್ಗ. ಮತ್ತೆ ಯಾ ಸಾಲಿನಲ್ಲಿ ಬರುವಂತಹ 9 ಅಕ್ಷರಗಳು, ಇವುಗಳು ವ್ಯಂಜನಗಳಾಗ್ತವೆ. ಇವುಗಳಲ್ಲಿ ಎಷ್ಟು ವಿಧವಾಗಿ ವಿಂಗಡಣೆ ಮಾಡಿದೀವಿ ಹಂಗಾದ್ರೆ? 2 ವಿಧವಾಗಿ ವಿಂಗಡಣೆ ಮಾಡಿದೀವಿ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ಈಗ ವರ್ಗೀಯ ವ್ಯಂಜನ ಅಂದ್ರೆ ಏನು? ವರ್ಗ ಮಾಡಲು ಸಾಧ್ಯವಿರುವ ಅಕ್ಷರಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳು ಅಂತೀವಿ. ಈಗ ಕ, ಕ, ಗ, ಗ, ನ್ಯ ಅನ್ನುವಂಥದ್ದು ಒಂದು ಸಾಲಿನ ವ್ಯಂಜನಾಕ್ಷರ ಇದೆ ಅಲ್ವಾ? ಇದನ್ನ ನಾವು ಒಂದೇ ಮಾತಿನಲ್ಲಿ ಹೇಳಬೇಕಾದಾಗ ಏನಂತ ಹೇಳ್ತೀವಿ? ಕ ವರ್ಗಾಕ್ಷರ ಅಂತ ಕರಿತೀವಿ. ಕ ವರ್ಗಾಕ್ಷರ ಅಂದ ತಕ್ಷಣ ಕ ಇದೆ, ಕ ಇದೆ, ಗ ಇದೆ, ಘ ಇದೆ, ನ್ಯ ಇದೆ. ಈ 5 ಅಕ್ಷರಗಳಿಗೆ ಸೇರಿ ನಾವು ಒಂದು ಹೆಸರನ್ನ ಇಟ್ಟಿದ್ದೀವಿ, ಅದನ್ನೇ ಕವರ್ಗ ಅಂತ ಹೇಳಿ. ಹಿಂಗೆ ಇಲ್ಲಿಂದ ಮಾ ತನಕ ಇರುವಾಗ ಒಂದೊಂದು ಸಾಲಿಗೆ ಒಂದೊಂದು ವರ್ಗ ಅಂತ ಕರಿತೀವಿ. ಇದು ಕವರ್ಗಾಕ್ಷರ ಆಯ್ತು, ಚವರ್ಗಾಕ್ಷರ ಆಯ್ತು, ಇದು ಟವರ್ಗಾಕ್ಷರ ಆಯ್ತು, ಇದು ತವರ್ಗಾಕ್ಷರ ಆಯ್ತು, ಇದು ಪವರ್ಗಾಕ್ಷರ ಆಯ್ತು. ಅಂದ್ರೆ ಅದೇ ರೀತಿಯಾಗಿ ವರ್ಗ ಮಾಡೋದಕ್ಕೆ ಬರುವಂತಹ ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಒಟ್ಟು ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? 25. ಯಾವ್ಯಾವ ಇದಾವೆ ಅದರಲ್ಲಿ ಅಕ್ಷರಗಳು ಅಂತ ಅಂದ್ರೆ? ಕವರ್ಗ, ಕವರ್ಗ, ಚವರ್ಗ, ಟವರ್ಗ, ತಾವರ್ಗ, ಪವರ್ಗ. ಈ ರೀತಿಯಾಗಿ 5 ರೀತಿಯ ವರ್ಗಾಕ್ಷರಗಳು ಇದಾವೆ. ಅದನ್ನ ನಾವು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅವರ್ಗೀಯ ಅಂದ್ರೆ ವರ್ಗೀಯ ಅನ್ನೋದಕ್ಕೆ ಆಪೋಸಿಟ್ ಮಾಡ್ಬಿಡ್ರಿ, ಅವರ್ಗೀಯ ಅನ್ನೋಂಥದಕ್ಕೆ ಆನ್ಸರ್ ಸಿಗುತ್ತೆ. ಅಂದ್ರೆ ವರ್ಗ ಮಾಡಲು ಬರದೇ ಇರುವಂತಹ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಯಾವಿದಾವೆ? ಯಾ ಇಂದ ಲಾ ತನಕ ಇರುವಂತಹ ಅಕ್ಷರಗಳೇ ಅವರ್ಗೀಯ ವ್ಯಂಜನಾಕ್ಷರಗಳು. ಇಷ್ಟೇನಾ? ಇನ್ನು ಏನಿದೆ ನಾವು ಈ ವರ್ಣಮಾಲೆಯಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು? ಈಗ ನೋಡಿ, ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ವಿಧಗಳಾಗಿ ಮಾಡ್ತೀವಿ. ಮತ್ತೆ 3 ವಿಧವಾಗಿ ವಿಂಗಡಣೆ ಮಾಡ್ತೀವಿ. ಯಾವ್ಯಾವು? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಮಹಾಪ್ರಾಣಾಕ್ಷರಗಳು ಮತ್ತೆ ಅನುನಾಸಿಕಾಕ್ಷರಗಳು. ನೋಡಿ, ಅಲ್ಪಪ್ರಾಣ ಅಂತಂದ್ರೇನು? ಅಲ್ಪ ಅಂದ್ರೇನು? ಸ್ವಲ್ಪ ಅಂತ. ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತೀವಿ. ಮಹಾ ಅಂದ್ರೆ ದೊಡ್ಡದು ಅಂತ. ಬಹಳ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತೀವಿ. ಅನುನಾಸಿಕ, ನಾಸಿಕ ಅಂದ್ರೆ ಮೂಗು, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲ್ಪಡುವ ಅಕ್ಷರಗಳಿಗೆ ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಹಂಗಾದ್ರೆ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? 10. ಮಹಾಪ್ರಾಣಾಕ್ಷರಗಳ ಸಂಖ್ಯೆ 10. ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಹಂಗಾದ್ರೆ ಇವು ಯಾವ್ಯಾವು? ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ವರ್ಗದ ಪ್ರಥಮ ಅಕ್ಷರಗಳು ಮತ್ತೆ ವರ್ಗದ ತೃತೀಯ ಅಕ್ಷರಗಳೇನಿದಾವಲ್ಲ, ಇವು ಅಲ್ಪ ಪ್ರಾಣಾಕ್ಷರಗಳು ಆಗ್ತವೆ. ಅಂದ್ರೆ ಅರ್ಥ ಆಗ್ತಿದೆಯಲ್ಲ? ಈ ವರ್ಗದಲ್ಲಿ ಬರುವಂತಹ ಮೊದಲನೇ ಉದ್ದ ಸಾಲಿನ ಅಕ್ಷರಗಳು, 3ನೇ ಉದ್ದ ಸಾಲಿನ ಅಕ್ಷರಗಳು ಅಂತ ಅರ್ಥ. ಈಗ ಇದನ್ನ ಉಚ್ಚಾರಣೆ ಮಾಡ್ರಿ: ಕ, ಚ, ಟ,
ತ ಪ. ಗ ಜ ಡ ದ ಬ. ಯಾವುದೇ ರೀತಿಯಾದಂತಹ ಸ್ಟ್ರೆಸ್ ಇಲ್ಲ ಹಾಕಲ್ಲ, ಒತ್ತಡ ಹಾಕಲ್ಲ, ಸುಮ್ಮನೆ ಹೇಳ್ಬಿಡ್ತೀವಿ ಅಲ್ವಾ. ನೆಕ್ಸ್ಟ್ ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಹೇಳಿದೆ. ಈಗ ನೋಡ್ರಿ ಇದನ್ನ ಕ ಚ ಅಂತ ಇರ್ತೀರಾ, ಇಲ್ಲ. ಖ ಛ ಠ ಥ ಫ ಘ ಝ ಢ ಧ ಭ ಅಂತ ಹೇಳಿ ಒತ್ತಿ ಉಚ್ಚಾರಣೆ ಮಾಡ್ತೀವಿ. ಆ ರೀತಿಯಾಗಿ ಹೇಳಿದ್ರೆ ಇದನ್ನ ಮಹಾಪ್ರಾಣಾಕ್ಷರ. ನೋಡಿ, ವರ್ಗದ 2ನೇ ಸಾಲಿನ ಅಕ್ಷರಗಳು ಮತ್ತು 4ನೇ ಸಾಲಿನ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. 2ನೇ ಸಾಲಿನ ಅಕ್ಷರಗಳು ಯಾವ್ಯಾವು? ಖ ಛ ಠ ಥ ಪ ಘ ಝ ಢ ಧ ಭ. ನೋಡಿ ಉಚ್ಚಾರಣೆ ಹೆಂಗ್ ಬರ್ತಿದೆ, ಆ ರೀತಿಯಾಗಿ ಒತ್ತಿ ಉಚ್ಚಾರಣೆ ಮಾಡಿದ್ರೆ ಅದನ್ನ ಮಹಾಪ್ರಾಣ ಅಂತ ಕರಿತೀವಿ. ನಾಸಿಕ ಅಂದ್ರೆ ಮೂಗು, ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಒಟ್ಟು ಎಷ್ಟಿದಾವೆ? 5. ವರ್ಗದ ಕೊನೆಯ ಸಾಲಿನ ಅಕ್ಷರಗಳಿಗೆ ಅನುನಾಸಿಕಗಳು ಅಂತೀವಿ. ಯಾವ್ಯಾವ ಇದಾವೆ? ಔ ಸಾರಿ ನ್ಯ ನ್ಯ ನ ನ ಮ. ನೋಡಿ ಈ ರೀತಿಯಾಗಿ ನಾವು ಈ ಒಂದು ವರ್ಣಮಾಲೆಯನ್ನ ವಿಭಾಗಗಳನ್ನಾಗಿ ಮಾಡಿದೀವಿ. ಈ ಒಂದು ಬೇಸಿಕ್ ನಾಲೆಡ್ಜ್ ಇದ್ರೆ ನಮಗೆ ನೆಕ್ಸ್ಟ್ ಪ್ರಸ್ತಾರ ಹಾಕೋದಾಗಿರ್ಬೋದು, ಅಂಶಗಣ ಮಾಡಬಹುದಾಗಿರ್ಬೋದು, ವೃತ್ತಗಳನ್ನ ಮಾಡ್ಬೇಕಾಗಿರ್ಬೋದು, ತುಂಬಾ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ತರಗತಿ. ಈ ಕ್ಲಾಸ್ ನಿಮ್ಗೆ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ನ ಮೂಲಕ ತಿಳಿಸೋದ್ರ ಮುಖಾಂತರವಾಗಿ ನನಗೆ ತಿಳಿಸಿದ್ರೆ ನಾನು ಅದನ್ನ ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.